ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮೊನ್ನೆ ಒಂದು ದಿವಸ ಹಿಂದುಗಡೆ ನಮ್ಮ ಪಿಪುಲ್ಟಿ ಸ್ಕೂಲ್ನಲ್ಲಿ ನಡೆದ ಘಟನೆ ನಮ್ಮೆಲ್ಲರಿಗೆ ಗೊತ್ತಿದೆ. ಆ ವಿಷಯದಲ್ಲಿ ನಮ್ಮ ಪಿಪುಲ್ಟಿ ಸ್ಕೂಲ್ಗೆ ಎಬಿವಿಪಿ ಕಾರ್ಯಕರ್ತರು ಬಂದು ಗಲಾಟೆ ಮಾಡಿ ಏನೋ ಇಲ್ಲ ಒಂದು ಅನಾಹುತ ನಡೀತಾ ಇದೆ ಅಂತ ಅವರು ಸ್ಕೂಲ್ ಡ್ಯಾಮೇಜ್ ಮಾಡಿದಾರ, ಮಕ್ಕಳು ಭಯಬಿದ್ದು ಕ್ಲಾಸ್ನಲ್ಲಿ ಇದ್ದಾರ, ಆ ಟೈಮ್ನಲ್ಲಿ ಎಕ್ಸಾಮ್ ಬರಿತಾ ಇದ್ದಾರ ಮತ್ತು ಅವರು ನಮ್ಮ ಆಡಳಿತ ಮಂಡಳಿ ಸ್ಟಾಫ್ ಅವರು ಅವರಿಗೆ ಸ್ವಲ್ಪ ಜಗಳ ಆಗಿ ಕೆಲವರಿಗೆ ಇಂಜೂರ್ ಆಗಿದೆ. ಆ ಥರ ಮಾಡೋದು ಒಳ್ಳೇದಲ್ಲ ಅಂತ ನಮ್ಮ ಭಸ್ಮಾವತಿಯಿಂದ ನಾವು ಹೇಳ್ತಾ ಇದ್ದೀವಿ. ಏನಾದರೂ ತಪ್ಪು ಮಾಡಿದ್ರೆ ಆಡಳಿತ ಮಂಡಳಿಯವರಾಗಲಿ, ಸ್ಟೂಡೆಂಟ್ಸ್ ಆಗಲಿ, ಸ್ಟಾಫ್ ಆಗಲಿ, ಒಂದು ಲಾ ಅಂಡ್ ಆರ್ಡರ್ ಅಂತ ಬಳ್ಳಾರಿನಲ್ಲಿ ಇದೆ. ಆ ಲಾ ಅಂಡ್ ಆರ್ಡರ್ನ ಕೈಯಲ್ಲಿ ತಗೊಂಡು ಸ್ಕೂಲ್ನಲ್ಲಿ ನುಗ್ಗಿ ಆ ಥರ ಮಾಡೋದು ಒಳ್ಳೇದಲ್ಲ ಅಂತ ಸಮಾಜಕ್ಕೆ ಅಂತ ನಾವು ಹೇಳ್ತಾ ಇದ್ವಿ. ಅಂತ ಏನಾದರೂ ಕಂಡು ಬಂದ್ರೆ ಐಡೆಂಟಿಫೈ ಮಾಡಿ ಪೊಲೀಸರಿಗೆ ರಿಪೋರ್ಟ್ ಮಾಡಿ, ಬೇಕಾದ್ರೆ ಅವರು ತನಿಖೆ ಮಾಡಿದ ಮೇಲೆ ಏನಾದ್ರೂ ಕರೆಕ್ಟ್ ಇದೆ ಅಂತ, ಇಂಥ ತಪ್ಪು ನಡೀತಾ ಇದೆ ಅಂದ್ರೆ ಬೇಕಾದ್ರೆ ಅರೆಸ್ಟ್ ಮಾಡಬಹುದು, ಏನಾದ್ರೂ ಅವ್ರು ಲಾ ಅಂಡ್ ಆರ್ಡರ್ ಪ್ರಕಾರ ಮಾಡಬಹುದು. ನಾವು ಸಿದ್ಧರಾಗಿದ್ದೀವಿ. ಬಟ್ ಅದು ಲಾ ಅಂಡ್ ಆರ್ಡರ್ ಆ ತರ ಮಾಡೋದು ಒಳ್ಳೇದಲ್ಲ ಅಂತ ನಾವು ಎಬಿವಿಪಿ ಮತ್ತೊಮ್ಮೆ ಸಾರಿ ಮನವಿ ಮಾಡ್ಕೊತಿದ್ದೀವಿ. ಏನಾದ್ರೂ ತಪ್ಪು ಘಟನೆ ನಡೆದ್ರೆ ಪೊಲೀಸ್ ಇಲಾಖೆ ಇದೆ, DC ಅವರು ಇದ್ದಾರೆ, ಮೆಮೊರಂಡಮ್ ಕೊಟ್ಟು ಮಾಡ್ಬೇಕಂತ ವಿನಂತಿ. ಇನ್ನ ಒಂದು ಎರಡೋದು ಗುರುಕುಲ ಸ್ಕೂಲ್ನಲ್ಲಿ ಮೊನ್ನೆ ನಡೆದ ಅದೇ ಒಂದು ಘಟನೆ. 9 ಜನ ಮಕ್ಕಳಿದಾರ. ಅದಕ್ಕೆ ತಕ್ಕಂಡು ಒಂದು ಟೀಚರ್ ಕಮ್ಮ ಅವರು ಏನೋ ವಾರ್ಡನ್ನು ಇನ್ನೊಂದು ಅವ್ರು ಮಾಡ್ತಾ ಇದಾರ. ಯಾಕಂದ್ರೆ ಮಕ್ಕಳ ಬಗ್ಗೆ ಗೊತ್ತಲ್ಲ ಇದಾರ. ಬಟ್ ಅದು ಏನೋ ಅನ್ಎಕ್ಸ್ಪೆಕ್ಟೆಡ್ ಮಗು ಆ ತರ ಮಾಡಬಾರ್ದಿತ್ತು, ಮಾಡಿದನ. ಅದಕ್ಕೂ ನಾವು ಬಹಳ ಚಿಂತನೆ ಮಾಡ್ತಾ ಇದ್ದೀವಿ. ಯಾಕೆ ಆಗಿದೆ ಅಂದು ಮೊನ್ನೆ ಆ ಹುಡುಗ ಕೂಡ ಸಿಕ್ಕಿದ್ದಾನ. ಅದು ತನಿಖೆ ಮಾಡ್ತಾ ಇದ್ರ, ಆ ಹುಡುಗನ ಕೂಡ ವಿಚಾರಣೆ ಮಾಡ್ತಾ ಇದ್ದಾರ. ಅದು ವಿಚಾರಣೆ ಬಂದ ಮೇಲೆ ಯಾರ್ದು ತಪ್ಪು ಯಾರ್ದು ಕರೆಕ್ಟ್ ಅನ್ನೋದು ಮಾಡ್ಲಿಕ್ಕೆ ನಾವು ನಮ್ಮ ಮ್ಯಾನೇಜ್ಮೆಂಟ್ ಅವರು ಸಿದ್ಧವಾಗಿದ್ದೀವಿ. ಮತ್ತು ಇನ್ನೊಂದು ಗೇಟ್ ಕೀಪರ್ ಕೂಡ ಸ್ವಲ್ಪ ಯೋಚನೆ ಮಾಡಿ ಓಡಿಗಿದ್ದೇನೆ ಅವನು. ಸೊ ಇದೆಲ್ಲ ಘಟನೆ ಆದ್ಮೇಲೆ ಇಮಿಡಿಯೇಟ್ ನನಗೆ ಫೋನ್ ಬಂತು. ರಾತ್ರಿ 10:10ವರೆಗೆ ನಾನು ಬೆಳೂರಿನಲ್ಲಿದ್ದೆ ಕಾರ್ಯಕ್ರಮದಲ್ಲಿ. ಸರ್ ಹಿಂಗಾಗಿದೆ ಅಂದ್ರೆ ಫಸ್ಟ್ ನೀನು ಅಡ್ಮಿಟ್ ಮಾಡಿ, ಯಾರು ಇಂಜೂರ್ಡ್ ಆಗಿದೆ, ಯಾರು ಇದಾಗಿದ್ದಾರೆ, ಡೆತ್ ಆಗಿದ್ದಾರೆ, ಅವ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ. ತದನಂತರ ಅದೇನಾದ್ರೂ ವಿಚಾರಣೆ ನಡೀತದೆ, ನೀವೇನು ಹೋಗಿ ಅಂತ ನಾನು ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ. ಸೊ ಈ ತರ ನಮ್ಗೆ ಏನಾಗ್ತದೆ ಅಂದ್ರೆ ಮಕ್ಕಳು ಒಂದು ಕೌನ್ಸಿಲಿಂಗ್ ಕೊಡ್ಬೇಕು ಅಂತ ನನಗೆ ಗೌರ್ಮೆಂಟ್ ಅಲ್ಲಿಂದ ನಾವು ಆಲ್ರೆಡಿ ಒಂದ್ಸರಿ DC-ಗೆ ನಾವು ಮೆಮೊರಂಡಮ್ ಕೊಟ್ಟಿದ್ದೀವಿ. ಅಡಿಷನಲ್ DC ಅವ್ರಿಗೆ ಮೆಮೊರಂಡಮ್ ಕೊಟ್ಟಿದ್ದೀವಿ. ಅವ್ರು ಏನಂತಾರೆ ಅಂದ್ರೆ ಇದನ್ನ ಫಾರ್ವರ್ಡ್ ಮಾಡ್ತೀನಿ SP-ಗೆ ಫಾರ್ವರ್ಡ್ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದಾರೆ. ಮತ್ತೊಮ್ಮೆ ಸರ್ ನಾನು DC ಮೀಟಿಂಗ್ ಒಂದು ವಿಷಯದಲ್ಲಿ ನನ್ನ ಕರೆದಿದ್ರೆ DC ಮತ್ತೊಮ್ಮೆ ಸರ್ ನಾನು ವಿಷಯ ತಿಳಿಸಿದ್ರೆ ಅವ್ರೇನ ಕೂಡ ಇಲ್ಲ ನಿಮ್ಮೆಲ್ಲನ ಕರೆ ಕಳಿಸಿ ನಾನು ಒಂದು ಮೀಟಿಂಗ್ ತಗೊಳ್ತೀನಿ ಅಂತ ಕೂಡ ಅವರು ನಮ್ಗೆ ಸ್ಪಷ್ಟವಾಗಿ ಹೇಳಿದಾರ. ಆಮೇಲೆ ಎಲ್ಲ ಈ ಗೌರ್ಮೆಂಟ್ DC ಅವರಾಗ್ಲಿ, SP ಅವರು, ನಮ್ಮ ಎಜುಕೇಶನ್ ಇಲಾಖೆಯವರಾಗ್ಲಿ, ನಮ್ಮ ಎಲ್ಲ ಪೇರೆಂಟ್ಸ್ ಅಂಡ್ ಆಡಳಿತ ಮಂಡಳಿ ಅವ್ರನ್ನ ಕರೆ ಕಳಿಸಿ ಒಂದು ಫೀಡ್ಬ್ಯಾಕ್ ಅಂದ್ರೆ ಕೌನ್ಸಿಲಿಂಗ್ ತಗೋಬೇಕಂತ ನನ್ನ ಅನಿಸಿಕೆ. ಯಾಕಂದ್ರೆ ಟೀಚರ್ಸ್ಗೆ ಅವ್ರಿಗೆ ಒಂದು ಕೌನ್ಸಿಲಿಂಗ್ ಕೊಟ್ಟಿಗಿನ ಇಂಟರ್ನೆಟ್ ಮಕ್ಕಳ ಹತ್ರ ಇದ್ದಾರಲ್ಲ ಈ ತರ ಅಂತ ನಾವು ಕೂಡ ಎವ್ರಿ 1 ಮಂತ್ ಒಂದ್ಸಾರಿ ಸ್ಕೂಲ್ ನಲ್ಲಿ ಕೌನ್ಸಿಲಿಂಗ್ ತಗೋಬೇಕಂತ ನಾವು ಈಗೀಗ ನಿರ್ಧಾರ ಮಾಡ್ಕೊತಾ ಇದೀವಿ. ಇನ್ ಕೇಸ್ ಯಾರಾದ್ರೂ ಆತರ ಯಾವಾಗ್ಲೂ ಸ್ವಲ್ಪ ಕ್ಲಾಸ್ ಗಲಾಟೆ ಮಾಡಿ ತುಂಬ್ತಾರೆ ಅಂತ ಹೇಳ್ತಾರ, ಆತರ ಗಲಾಟೆ ಮಾಡ್ದಂತ ಕೆಲವರು ಇರ್ತಾರ. ಅಂತವ್ರಿಗೆ ಏನಂದ್ರೆ ಸೈಕ್ರಾಸ್ಟಿಕ್ ಏನಾದ್ರು ಇದ್ರೆ ನಾವು ಒಂದು ಡಾಕ್ಟರ್ನ ಅಪಾಯಿಂಟ್ಮೆಂಟ್ ಮಾಡಿ ಅಂತ ನಾವು ಗೌರ್ಮೆಂಟ್ ಇಲಾಖೆಯವ್ರನ್ನ ನಾವು ಕೇಳ್ಕೊಳ್ತೀವಿ. ಈ ತರ ಯಾಕಂದ್ರೆ ಮಕ್ಕಳು ಇತ್ತೀಚೆಗೆ ಈ ಇನ್ಸ್ಟಾಗ್ರಾಮ್, ವಾಟ್ಸಪ್ ನೋಡೋದೇ ಹೆಚ್ಚಾಗ್ಬಿಟ್ಟಿದೆ. ಸೊ ಅವ್ರಿಗೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಪೇರೆಂಟ್ಸ್ ಮಾತು ಕೇಳಿದ್ರೆ ನಾವು ಕೂಡ ಎಷ್ಟು ದಿವಸ ಅಂತ ಬ್ಯಾಗ್ಗಳು ನಾವು ಚೆಕ್ ಮಾಡಿದ್ವಿ. ಏನಾದ್ರು ಚಿಕ್ಕ ತಗೊಂಡ್ ಬಂದ್ರೆ ನಾವು ಹುಡುಗಿದ್ರೆ 1 ಟೈಮ್ 2 ಟೈಮ್ ನಾವು ಹುಡುಕ್ತೀವಿ. ಅವ್ರವ್ರ ಮನೇಲಿ ಹೇಳ್ತಾರ ನಮ್ಮ ಮಕ್ಕಳ ಬ್ಯಾಗ್ ಯಾಕೆ ಚೆಕ್ ಮಾಡ್ತೀವಿ, ನಮ್ಮ ಮಕ್ಕಳು ಏನ್ ಮಾಡಿದಾರೆ ಅಂತ. ನಮ್ಗೆ ಇದು ಕೂಡ ನಾವು ಫೇಸ್ ಮಾಡ್ಬೇಕಾಗೈತೆ. ಏನಾರ ಭಯ ಇಡ್ಬೇಕಂದ್ರೆ ಒಂದೇ ನೋಡಿದ್ರೆ ಕೂಡ ಕಾನೂನು ಪ್ರಕಾರ ಮಕ್ಕಳು ಹೊಡಬಾರ್ದು. ಬೈದ್ರೆ ಏನಾರ ಮಕ್ಕಳು ಮತ್ತೆ ಈ ಅಪಘಾತ ಏನಾದ್ರು ಮಾಡ್ಕೊಂಡ್ರೆ ನಮ್ಗೆ ತೊಂದರೆ. ಸೊ ಮಕ್ಕಳ ಮೇಲೆ ನಮ್ಗೆ ಏನಾದ್ರು ಗೊತ್ತಾ ಏನು ಅನ್ಲಿಕ್ಕೆ ಆಗ್ತಾ ಇಲ್ಲ.
ಸೊ ಹಂಗಾಗಿ ಮಕ್ಕಳು ಏನಾಗ್ತಿದಾರ ಏನು ಮಾಡ್ಕೊಂತಾರೋ ಏನಿದೆ ನಮ್ಗೆ 24/7 ನಮ್ ಭಯ. ನಮ್ಮ ಶಾಲೆಗೆ ಬಂದು ಶಾಲೆ ಬಿಟ್ಟು ಹೋಗೋವರೆಗೆ ನಮ್ಗೆ ಭಯ. ಸೊ ಹಂಗಾಗಿ ನಾವು ಗೌರ್ಮೆಂಟ್ ಕೇಳ್ಕೊಳ್ಳೋದು ಏನಂದ್ರೆ ಮಕ್ಕಳಿಗೆ ಒಂದು ಏನಾದ್ರೂ ಕೌನ್ಸಿಲಿಂಗ್ ಯಾವ ತರ ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಇರ್ತಾರೆ ಅನ್ನೋದು ನಾವು ಗೌರ್ಮೆಂಟ್ ಕೇಳ್ಕೊಳ್ತೀವಿ. ಇನ್ನು ಮುಂದೆ ಈ ತರ ಆಗ್ಬಾರ್ದು ಅಂತ ನಮ್ಮ ಏಮ್. ನಮ್ಮ ಬಳ್ಳಾರಿ ಜಿಲ್ಲೆನಲ್ಲಿ ಇದೇ ಪ್ರಥಮವಾಗಿ ಈ ತರ ಘಟನೆಗಳು ನಡ್ತಾ ಇರೋದು. ಸೊ ಹಂಗಾಗಿ ನಾವು ಗೌರ್ಮೆಂಟ್ ಕೇಳ್ಕೊತೀವಿ ಡಿ ಸಿ ಆಗಿ ಈ ತರ ಆ ಆಮೇಲೆ ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಕೂಡ ಯಾವಾಗಲೂ ಮಂತ್ಲಿ ಒನ್ಸ್ ಆದ್ರೂ ಟೀಚರ್ಸ್ಗೆ ತಗೊಳ್ಳೇಬೇಕು ಈ ವಿಷಯದಲ್ಲಿ ಅವರು. ಸೊ ಇತ್ತೀಚೆಗೆ ಅವರು ಈ ಕೌನ್ಸಿಲಿಂಗ್ ಪೇರೆಂಟ್ಸ್ ಬಗ್ಗೆ ಮಕ್ಕಳ ಬಗ್ಗೆ ಅವರು ಕೌನ್ಸಿಲಿಂಗ್ ಮಾಡ್ತಾ ಇಲ್ಲ. ನಾನು ಓಪನ್ ಆಗಿ ಹೇಳ್ತಿದ್ದೀನಿ. ಸೊ ಅದು ಮಾಡಬೇಕು ಅಂತ ಕೂಡ ನಾವು ಒತ್ತಡ ತರ್ತೀವಿ ಯಾರಿಗೆ ಡಿ ಸಿಗೆ ಈ ವಿಷಯದಲ್ಲಿ. ಸೊ ಈ ತರ ಮಾಡಿದ್ರೆ ಮ್ಯಾಕ್ಸಿಮಮ್ ಕಡಿಮೆ ಆಗ್ತದಂತ ನನ್ನ ಅನಿಸಿಕೆ ಅಂತ ಹೇಳ್ತಾ ಸರ್, ಈಗ ನೀವು ಇಷ್ಟೊತ್ತು ಮಾತಾಡಿದ್ವಿ ಖಾಸಗಿ ಅನುದಾನ ರಹಿತ ಶಾಲೆಗಳಲ್ಲಿ ರೆಸಿಡೆನ್ಷಿಯಲ್ ವಿಚಾರ ಅಂತ ಹೇಳಿದ್ರಲ್ಲ, ಗುರುಕುಲದ್ದು ಪರವಾನಗಿನೇ ಇಲ್ಲದೆ ನಡೆಸೋದು ಸರಿನಾ? ಸೊ ಅವರು ನನಗೆ ಬಂದಿರೋ ಅನಿಸಿಕೆ ಪರವಾನಗಿನೇ ಇಲ್ಲ ಸರ್. ಒಂದು ಆದ್ರೆ ಲೂಪ್ ಹೋಲ್ಸ್ ಇಟ್ಸ್ ಕಾಮನ್, ಏನೋ ಒಂದು ಹೆಚ್ಚು ಕಡಿಮೆ ಆಗಿರ್ಬೋದು. 3 months ಇಂದ CC ಕ್ಯಾಮರಾನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಸ್ಕೂಲ್ಗೆ CC ಕ್ಯಾಮರಾ ಅಂಡ್ ಟಾಯ್ಲೆಟ್ಸ್ ಕಂಪಲ್ಸರಿ ಅಂತಂದೇಳಿ ಸರ್ಕಾರನೇ ಸುತ್ತೋಲೆ ಹೊರಡಿಸಿದ್ರೆ ಅದನ್ನ ಯಾಕೆ ಫಾಲೋ ಅಪ್ ಮಾಡಿಲ್ಲ? ಮತ್ತೆ ರಿಯಾಜ್ ಅವರು ನಿಮಗೆ ಗೊತ್ತಿದೆ ಅಲ್ರಿ, ನೀವು ಎಜುಕೇಶನ್ ಇಂದ ಬಂದಿರೋದಲ್ಲ, ಮುನ್ಸಿಪಲ್ ಕಾಲೇಜಲ್ಲೇ ಅಲ್ಲ ಓದಿ ಬಂದಿರೋದು. ಮತ್ತೆ ಸರ್ ಅದೇ CBSE ಆಯ್ತಾ? 2 ವಿಚಾರ. 3ನೇ ವಿಚಾರ CRP ಆಮೇಲೆ BRP ಬಂದು ಎವ್ರಿ 15 days ಒಂದ್ಸಾರಿ ಸಿಗ್ನೇಚರ್ ಮಾಡಬೇಕು. BO ಅವರು ಮಂತ್ಲಿ ಒಂದ್ಸರಿ ವಿಸಿಟ್ ಮಾಡಬೇಕು. ವಿಸಿಟ್ ರೆಕಾರ್ಡ್ ತೋರಿಸ್ರಿ ಅಂದ್ರೆ ತೋರಿಸ್ತಾ ಇಲ್ಲ. ಅವ್ರ ಬಗ್ಗೆ ನೀವ್ ಹೆಂಗ್ ಸಮರ್ಥಿಸ್ಕೊಂತೀರಿ? ಸರ್ ಅವರು ಬಂದು ಮಾಡಬೇಕು, ಮತ್ತೆ ಬಂದು ಅವರು ತನಿಖೆ ಮಾಡ್ತಾ ಇದ್ದಾರೆ ತೋರಿಸಲೇಬೇಕು. ಈಗ ತನಿಖೆ ಮಾಡೋದಲ್ರಿ, ಈಗ ತನಿಖೆ ಇನ್ನೊಂದು ಮಾತು ಹೇಳ, ಇದರಲ್ಲಿ ಏನು ಕರ್ತವ್ಯ ಲೋಪವೆಸಗಿರೋ ವ್ಯಕ್ತಿ BRP ಇದ್ದಾರೆ, BEO ಇದ್ದಾರೆ, ಅವ್ರನ್ನೇ ತನಿಖಾ ಕಮಿಟಿಯ ಮೆಂಬರ್ ಮಾಡಿದ್ದಾರೆ. ನ್ಯಾಯ ಸಿಗುತ್ತಂತ ಹೆಂಗ್ರಿ ಸಾರ್ವಜನಿಕರು ನಂಬ್ತಾರ? ಲೋಪವೆಸಗಿದವ್ರನ್ನೇ ಕಮಿಟಿಯಲ್ಲಿ ಮೆಂಬರ್ ಆಗಿ ಇಟ್ಕೊಳ್ತಾರ ಅಂದ್ರೆ DC ಅವ್ರಿಗೆ ಬುದ್ಧಿ ಇಲ್ಲ, ನಿಮ್ಗೂ ಬುದ್ಧಿ ಇಲ್ವಾ? ನೀವೇನು ಅಂದ್ರೆ ನೀವಲ್ಲ, ನಿಮ್ಗೇನು ಸೇಫರ್ ಝೋನ್ ಆಗಕ್ಕೆ ರೆಡಿ ಇದ್ದೀರಿ, ಆಡಳಿತ ವ್ಯವಸ್ಥೆಗೆ ಬುದ್ಧಿ ಇಲ್ವಾ? ತಪ್ಪೆಲ್ಲ ಇಟ್ಕೊಂಡು ಮತ್ತೆ ಅದನ್ನ ಸಮರ್ಥಿಸ್ಕೊಂತಾರಲ್ಲ. ಈಗ ಒಂದು ಹುಡುಗಂದು ಸೈಕಾಸ್ಟಿಕ್ ಅಂತಾರೆ, ಅದು ಒರಿಜಿನಾಲಿಟಿ ಪ್ರಾಬ್ಲಮ್ ADHS ಆಗಿರೋದು ಅವ್ನಿಗೆ, ಅಂದ್ರೆ ಹೈಪರ್ ಟೆನ್ಷನ್ ಹೆಚ್ಚು ಕಡಿಮೆ ಆಗೋದು, ಇದು ಒರಿಜಿನಾಲಿಟಿ. ಹೌದಾ? ಒಬ್ಬ DDPI ಅವರು ಸಮರ್ಥಿಸ್ಕೊಳ್ಸಿರಲ್ಲ, ಒಬ್ಬ ಮಕ್ಕಳ ಆಯೋಗದವರು ಸಮರ್ಥಿಸ್ಕೊಳ್ತಾ ಇಲ್ಲ, ಆಮೇಲೆ ಇಲ್ಲಿ ಜಿಲ್ಲಾಡಳಿತ ಸಮರ್ಥಿಸ್ಕೊಳ್ತಾ ಇಲ್ಲ. ಇದು ಆಗಿರೋ ತಪ್ಪು ಅಂತ ಇದ್ದಾರೆ. ಆದ್ರೆ ಮತ್ತೆ ನೀವು ಬಂದು ಸುದ್ದಿಗೋಷ್ಠಿ ಮಾಡ್ತಾ ಇದೀರ ಅಂದ್ರೆ ಮೊದಲು ಇಲ್ಲಿ ಮಾಡಿದ ತಪ್ಪಲ್ಲಪ್ಪ, ಈ ತರ ಇರಬಾರ್ದು, ಈ ತರ ಅಂತ ನಾವು ಹೇಳಿದೀವಿ. ಯಾಕಂದ್ರೆ ಯಾರು ಬಂದಿದ್ದಾರೆ ಸರ್? ಈಗ ನೀವು ಬಂದಿರಿ, ಕೊನೆಗೆ ಸರ್ ಬಂದಿದ್ದಾರೆ, ನೀವೆಲ್ಲ ಬಂದಿದ್ದೀರಿ, ಓಕೆ. ಆ ಸ್ಕೂಲ್ ಪರವಾಗಿ ಇಲ್ಲಿ ಯಾರು ಬಂದಿದ್ದಾರೆ ಹೇಳ್ರಿ? ನೀವು ಭಾಷಣ ಪರವಾಗಿ ಮಾಡ್ತೀವಿ ಅಂದ್ರೆ ಭಾಷಣ ಪರವಾಗಿ ನೀವೇನು ಸ್ಕೂಲ್ ಏನು ಪ್ರಾಬ್ಲಮ್ ಆದ್ರೂ ನಾವು ಬರ್ತೀವಿ ಸಂಘದ ವತಿಯಿಂದ ಅಷ್ಟೇನಾ? ಹಾಗಾದ್ರೆ ಅಂದ್ರೆ ಅವ್ರಿಗೆ ಏನು ಹೇಳಲ್ವಾ? ಅವ್ರಿಗೆ ಏನು ನೋಟಿಸ್ ಕೊಟ್ಟಿದ್ರೆ ಹೇಳ್ರಿ ಭಾಷಣ ಕಡೆಯಿಂದ? ಭಸ್ಮ ಕಡೆಯಿಂದ ಅಂದ್ರೆ ನಾವು ಹೋಗಿ ವಿಸಿಟ್ ಮಾಡಿ ಮಾತಾಡಿ ಬಂದಿದ್ದೀವಿ. ನಾವು ನೋಟಿಸ್ ಪತ್ರ ವ್ಯವಹಾರ ಹೇಳ್ರಿ. ಪ್ರಾಬ್ಲಮ್ ಏನ್ ಗೊತ್ತಾ ಸರ್, ಅಲ್ಲಿ ಇನ್ಸಿಡೆನ್ಸ್ ಆಗಿರೋದು ಲೂಪ್ ಹೋಲ್ಸ್ ಏನು, CC ಕ್ಯಾಮ್ರಾ, ಬಸ್ಗೆ FC ಇರಲ್ಲ, ಈ ಥರದ್ದೆಲ್ಲ ಭಾಳ ರೀಸನ್ಸ್ ಇದೆ ಸರ್. ಸೆಕ್ಯೂರಿಟಿ ಇಶ್ಯೂಸ್ ಇದೆ, ಪೇರೆಂಟ್ಸ್ ಮೀಟ್ ಮಾಡ್ಲಿಕ್ಕೆ ಬಿಡಲ್ಲ ಕೆಲವು ಸ್ಕೂಲಲ್ಲಿ, ನಾವು ನೋಡಿದೀವಿ. ಭಾಳ ಬಿಡಲ್ಲ. ಸ್ವಲ್ಪ ಆ ಹುಡುಗಿನ ಸರ್, ಆ ಹುಡುಗನ ಪರ್ಸನಲ್ ಸ್ವಲ್ಪ ನೋಡ್ಬೇಕು. ಅವು ಭಾಳ ಈ ಥರದ್ದೆಲ್ಲ ಭಾಳ ಇದೆ. ಅಂದ್ರೆ ನಾವು ಹೇಳ್ತಿರೋದು ಪರವಾನಗಿನೇ ಇಲ್ಲ. ಈಗ DDP ಪರವಾನಗಿನೇ ಇಲ್ಲ ರೀ ಸರ್. ಬಳ್ಳಾರಿಯಲ್ಲಿ ಪೇರೆಂಟ್ಸ್ ಏನಾಗಿದೆಪ್ಪ ಅಂದ್ರೆ ನಮ್ಮ ಮಗು ಸ್ಕೂಲ್ಗೆ ವಾಪಸ್ ಬರೋದು ಸೇಫ್ ಆಗಿ ಇಲ್ಲ ಅಂತ ಚರ್ಚೆ ಆಗ್ತದೆ ಸರ್. ಈಗ ಈ ತರ ನೀವು ಅದನ್ನ ನಿಮ್ ಸ್ಕೂಲ್ ಸಣ್ಣ ಪುಟ್ಟ ಏನಾದ್ರು ಲೋಪದೋಷ ಬಿದ್ರೆ ಅದನ್ನ ತಿದ್ಕೊಳ್ರಿ ಅಷ್ಟೇ, ಇನ್ನೇನಿಲ್ಲ. ನಮ್ಮ 23 ಸ್ಕೂಲ್ ಸರ್ ಇರೋದು. ಈಗ ಎಷ್ಟಿದಾವ್ರಿ FC ಕ್ಲಿಯರೆನ್ಸ್ ಬಸ್ಗಳಲ್ಲಿ? ಎಷ್ಟು FC ಕ್ಲಿಯರೆನ್ಸ್ ಇದಾವೆ? ಕೆಲವು ಡ್ರೈವರ್ಸ್ ಇರಲ್ಲ, ಯಾರೋ ಡ್ರೈವ್ ಮಾಡೋದು. ನಾವು ಸಾಕಷ್ಟು ಸುಮ್ಮನೆ ಇದೀವಿ. ಕೆಲವೊಂದು ಕಡೆ ಆದ್ರೆ ಒಂದೇ ಬಸ್ ನಂಬರು 2-3 ಅದಕ್ಕೂ ಆಗಿರೋ ಉದಾಹರಣೆಗಳನ್ನು ನೋಡಿದೀವಿ. ಇದು ವ್ಯವಸ್ಥೆ. ಇಂಥ ಟೈಮ್ನಲ್ಲಿ ನಾವು ಮೀಡಿಯಾದವ್ರು ಮಾತಾಡ್ಲಾರ್ದಂಗೆ ಇದೀವಿ ಅಂದ್ರೆ ಮಕ್ಕಳ ಭವಿಷ್ಯ ಏನು ಮಾಡಬಾರ್ದಂತ. ಮತ್ತೆ ನೀವು ಅವ್ರನ್ನ ಸಮರ್ಥಿಸ್ಕೊಂಡ್ಬಂದು ಯಾವುದೋ ಒಂದು ಮಗುವಿನ ಮೇಲೆ ಹೇಳ್ತೀರ ಅಂದ್ರೆ ಅವ್ರು ಕಳ್ಕೊಂಡವ್ರಿಗೆ, ಮಗನ್ ಕಳ್ಕೊಂಡವ್ರಿಗೆ ಈಸ್ ಆಲ್ಸೋ ಒನ್ ಆಫ್ ದಿ ಅಡ್ವೊಕೇಟ್ ಆಗಿದೆ. ಅದು ಸ್ವಲ್ಪ ಮಿಸ್ಮ್ಯಾನೇಜ್ಮೆಂಟ್ ಅಲ್ಲ ನಾವು ಹೇಳ್ತಿರೋದು ಉಳಿದ ಶಾಲೆಗಳನ್ನ ಕರೆಕ್ಟ್ ಆಗಿದ್ದಾವ, ಇವಾಗಲನ್ನ ತಿದ್ಕೊಳ್ರಿ ಅಂತ ಹೇಳ್ತಿದ್ದೆ ಅಷ್ಟೇ. ಅದು ಬಿಟ್ಟು ಬೇರೆ ಏನಿಲ್ಲ ಅಷ್ಟೇ. ಈಗ ನೋಡ್ರಿ, ಇವತ್ತೊಂದು ಕಾಲೇಜಲ್ಲಿ ಒಂದು ಇನ್ಸಿಡೆನ್ಸ್ ಆಯ್ತು. ಏನಂತ ಹೇಳೋದು? ಅವ್ರು ಏನಂತ ಹೇಳ್ತಾರೆ? ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಈಗ
ಸೂಸೈಡ್ ಅವ್ರು ಏನ್ ಹೇಳ್ತಾರೆ? ಆಯ್ತಾ 26ನೇ ತಾರೀಕು ಹೋದ ತಿಂಗಳು ಒಬ್ಬನ ಸಸ್ಪೆಂಡ್ ಮಾಡೋದ್ರಿಂದ ಇನ್ನೊಬ್ಬ ಸಸ್ಪೆನ್ಷನ್ ಆರ್ಡರ್ ಕೊಟ್ಟಿಲ್ಲ, ಹಂಗಾಗಿ ಅವನು ಫೀಲ್ ಆಗ್ಬಿಟ್ಟವನೆ ಅಂತೇಳಿ ನೇನು ಅನ್ಕೊಳೋ ಅಂತ ಹೇಳ್ದವ್ರೆ. ಏನಂತ ಹೇಳ್ಬಿಟ್ಟು ಇದೆ, ನಿಜ ಅಲ್ಲ ಅಲ್ಲಿಂದಲೇ ಬಂದಿದೆ. ಅಲ್ಲಲ್ಲ ಅದು ಆರೋಪ ಅಲ್ಲ ನಾವೆಲ್ಲ ಅಲ್ಲಲ್ಲ ಅದು ಅಲ್ಟಿಮೇಟ್ ಅಲ್ಲ ಅಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.